ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾನು ಮಾಡುವಂಥ ರೆಸಿಪಿ ಬಂದು ಸ್ಪಾಂಜ್ ಕೇಕ್ ಮಾಡುವ ವಿಧಾನ ತೋರಿಸ್ಕೊಡ್ತಾ ಇದ್ದೀನಿ. ತುಂಬಾ ಸುಲಭ ಫ್ರೆಂಡ್ಸ್ ಮಾಡೋದು. ನಾನು ಕುಕ್ಕರಲ್ಲಿ ಮಾಡ್ತಾ ಇದ್ದೀನಿ. ಒಳ್ಳೆ ಚೆನ್ನಾಗಿರುತ್ತೆ. ಮೊದಲನೇದಾಗಿ ಒಂದು ಕುಕ್ಕರ್ ತಗೊಂಡು ಅದಕ್ಕೆ 1 ಟೀ ಸ್ಪೂನಷ್ಟು ಎಣ್ಣೆ ನೀಟಾಗಿ ಅಪ್ಲೈ ಮಾಡಬೇಕು ಫ್ರೆಂಡ್ಸ್. ಈ ಥರ ಮಾಡಿದ್ರೆ ಕೇಕು ಕುಕ್ಕರ್ಗೆ ಅಂಟಲ್ಲ, ಚೆನ್ನಾಗಿ ಬರುತ್ತೆ. ಈಗ ಸ್ವಲ್ಪ ಮೈದಾ ತಗೊಂಡು ನೀಟಾಗಿ ಅಪ್ಲೈ ಮಾಡ್ತಾ ಇದ್ದೀನಿ. ಮೇಲೆ ಹಂಗೆ ಉದುರಿಸ್ತಾ ಇದ್ದೀನಿ ನೋಡಿ. ಈ ಥರ ಮಾಡಿ ಎಕ್ಸ್ಟ್ರಾ ಇರುತ್ತದೆಲ್ಲ ಚೆಲ್ಕೊಂಬಿಡಿ. ಅದನ್ನೆಲ್ಲ ನೋಡಿ, ಅದೆಲ್ಲ ಚೆಲ್ಕೊಂಬಿಡ್ಬೇಕು. ನಂತರ 1 ಇಂಚ್ ಬಿಸಿ ಇಟ್ಟಿದ್ದೀನಿ ಫ್ರೆಂಡ್ಸ್. ನಾನು ಚೆನ್ನಾಗಿ ಬಿಸಿ ಆಗಲಿ ಅಷ್ಟೊತ್ತಿಗೆ ನಾವು ಕೇಕ್ ಬ್ಯಾಟರ್ ಮಾಡ್ಕೊಳ್ಳೋಣ ನೋಡಿ. ಈಗ ನಾನು ಟೀ ಗ್ಲಾಸಲ್ಲಿ 1 ಗ್ಲಾಸ್ ಅಷ್ಟು ಸಕ್ಕರೆ, ನಂತರ ಒಂದು ಅರ್ಧ ಗ್ಲಾಸ್ ಎಣ್ಣೆ, ಇವಾಗ ಒಂದು 3 ಏಲಕ್ಕಿ ಕುಟ್ಟಿ ಹಾಕ್ಕೊಳ್ತಾ ಇದ್ದೀನಿ. ನಂತರ 3 ಮೊಟ್ಟೆ ಇಷ್ಟು ಹಾಕಿ ನೀಟಾಗಿ 1 ನಿಮಿಷ ಮಿಕ್ಸಿಗೆ ಹಾಕ್ಕೊಂಬಿಡ್ಬೇಕು ಫ್ರೆಂಡ್ಸ್. ಚೆನ್ನಾಗಿ ನೊರೆ ಬರಬೇಕು. ಸಕ್ಕರೆ ಎಲ್ಲ ನೀಟಾಗಿ ಕರಗಬೇಕು ಫ್ರೆಂಡ್ಸ್. ನೋಡಿ ಈ ಥರ 1 ನಿಮಿಷನ ಆದರೂ ರುಬ್ಕೋಬೇಕು ಫ್ರೆಂಡ್ಸ್. ನೀವು ನೋಡಿ ಈ ಥರ ಆದರೆ ಸಾಕು. ಅದೇ ಗ್ಲಾಸಲ್ಲಿ 2 ಗ್ಲಾಸಷ್ಟು ಮೈದಾ 2 ಗ್ಲಾಸಷ್ಟು ಮೈದಾ ಹಾಕ್ಕೊಂಡು ಇದನ್ನು ಮಿಕ್ಸಿಗೆ ಹಾಕ್ಕೊಳ್ಳಿ ನೋಡಿ. ಇಷ್ಟು ಹಾಕೊಂಡಿನಿ. ಈ ಥರ ಇದೆ ನೋಡಿ, ಕರೆಕ್ಟಾಗಿದೆ. ಈಗ ಹೆಚ್ಚು ಆಗಿಲ್ಲ, ಕಮ್ಮಿನೂ ಆಗಿಲ್ಲ, ಕರೆಕ್ಟಾಗಿದೆ. ಇದನ್ನು ಒಂದು ಬಟ್ಲಿಗೆ ತೆಗೆದಿಡೋಣ ನೋಡಿ. ಒಂದು ಬಟ್ಲಿಗೆ ಹಾಕ್ಕೊಳ್ತಾ ಇದ್ದೀನಿ ನೋಡಿ. ಹಾಕ್ಕೊಂಡು ನೋಡಿ ಒಂದು ಬಟ್ಲಿಗೆ ಹಾಕಿದ್ದೀನಿ. ನಂತರ ಈಗ ಒಂದು ಜಲ್ಲೆ ಇಡ್ತಾ ಇದ್ದೀನಿ. ಜಲ್ಡಿಗೆ ಒಂದು ಅರ್ಧ ಟೀ ಸ್ಪೂನಷ್ಟು ಬೇಕಿಂಗ್ ಪೌಡರು, ಒಂದು 1/4 ಟೀ ಸ್ಪೂನಷ್ಟು ಅಡುಗೆ ಸೋಡಾ, ಇಷ್ಟು ಹಾಕೊಂಡು ನೀಟಾಗಿ ಜಲ್ಡೆ ಮಾಡ್ಕೋಬೇಕು ಫ್ರೆಂಡ್ಸ್. ಗಂಟೆ ಏನೇನಿದ್ರೆ ಹೋಗುತ್ತೆ ನೋಡಿ. ಇವಾಗ ನೀಟಾಗಿ ಎಲ್ಲ ಮಿಕ್ಸ್ ಮಾಡ್ತಾ ಇದ್ದೀನಿ ನೋಡಿ. ಚೆನ್ನಾಗಿ ಮಿಕ್ಸ್ ಆಗಿದೆ. ಈಗ ನೋಡಿ ಎಷ್ಟು ಚೆನ್ನಾಗಿದೆ. ಈಗ ಕುಕ್ಕರ್ಗೆ ಹಾಕ್ಕೊಳ್ತಾ ಇದ್ದೀನಿ. ಎಲ್ಲ ಮಿಕ್ಸ್ ಮಾಡಿ ಇಟ್ಟಿದ್ವಲ್ಲ ಅದನ್ನೆಲ್ಲ ಹಾಕ್ಕೊಳ್ತಾ ಇದ್ದೀನಿ ನೀಟಾಗಿ ಹಾಕ್ಕೊಂಡಿದ್ದಾದಮೇಲೆ 1-2 ಸಲ ನೆಲಕ್ಕೆ ತಟ್ಟಿದ್ದಾದಮೇಲೆ ನೋಡಿ. ಈಗ ಕುಕ್ಕರ್ ಮುಚ್ಚಳ ಮುಚ್ಚುತ್ತಾ ಇದ್ದೀನಿ. ವಿಜಿಲ್ ತೆಗೆದು ಮುಚ್ಚುತ್ತಾ ಇದ್ದೀನಿ. ನಂತರ ನೋಡಿ, ಆಗಲೇ ಹೆಂಚು ಬಿಸಿ ಇಟ್ಟಿದ್ದೆ. ಉರಿ ಲೋ ಫ್ಲೇಮಲ್ಲಿ ಐತೆ. ಹೆಂಚಿನ ಮೇಲೆ ಕುಕ್ಕರ್ ಇಟ್ಟಿದ್ದೀನಿ. ಒಂದು 30 ನಿಮಿಷ ಬಿಡಬೇಕು ಫ್ರೆಂಡ್ಸ್. ನೋಡಿ, ಒಂದು 30 ನಿಮಿಷ ಬಿಟ್ಟಿದ್ದಾದಮೇಲೆ ಹೆಂಗೆ ಚೆನ್ನಾಗಿ ಬೆಂದಿದೆ. ಟೂತ್ ಪಿಕ್ ಹಾಕಿ ಚೆಕ್ ಮಾಡಿ ನೋಡಿ. ಏನು ಅಂಟಿಲ್ಲ ಅಂದರೆ ಚೆನ್ನಾಗಿ ಬೆಂದಿದೆ ಅಂತ. ಏನೇನು ಅಂಟಿದ್ರೆ ಒಂದು 5 ನಿಮಿಷ ಹಂಗೆ ಬಿಡಿ ನೋಡಿ. ಪರ್ಫೆಕ್ಟಾಗಿ ಬೆಂದಿದೆ. ಸಾಕು, ಒಂದು 30 ನಿಮಿಷ ಬಿಟ್ಟರೆ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಚೆನ್ನಾಗಿ ಬೆಂದ್ಕೊಂಡಿರುತ್ತೆ. ತಣ್ಣಗಾದ್ಮೇಲೆ ಒಂದು ಪ್ಲೇಟಿಗೆ ತೆಕ್ಕೊಳ್ಳಿ ನೋಡಿ. ಸಖತ್ತಾಗಿ ಬಂದಿದೆ. ಯಾರನ್ನು ಮೊದಲನೇ ಸಲ ಮಾಡ್ತಿದ್ರು ಏನು ಕೆಡಲ್ಲ ಫ್ರೆಂಡ್ಸ್. ಈ ಥರ ಮಾಡಿ ಚೆನ್ನಾಗಿರುತ್ತೆ ನೋಡಿ. ಬೇಕ್ರಿಗೆ ತಂದು ಮಕ್ಳು ಕೊಡೋದಕ್ಕಿಂತ ಮನೆಗೆ ಮಾಡಿಕೊಡ್ರಿ. ತುಂಬಾ ಇಷ್ಟಪಟ್ಟು ತಿಂತಾರೆ. ನಿಮಗೂ ಮಾಡಿಕೊಟ್ಟಿದ್ದೀವಿ ಅಂತ ಫೀಲ್ ಇರುತ್ತೆ ನೋಡಿ. ಸಖತ್ತಾಗೈತೆ ಫ್ರೆಂಡ್ಸ್. ಈ ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ನೋಡಿ. ಸ್ಪಾಂಜಿ ಕೇಕ್ ಎಷ್ಟು ಚೆನ್ನಾಗಿದೆ. ಅಳತೆ ಒಂದು ಕರೆಕ್ಟಾಗಿ ಇಟ್ಕೊಳ್ಳಿ ಫ್ರೆಂಡ್ಸ್. ಕೇಕ್ ಮಸ್ತ್ ಬರುತ್ತೆ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಬಾಯ್ ಫ್ರೆಂಡ್ಸ್.